ಇವತ್ತೊಂದು ವಿಶೇಷವಂತ ಕಾರ್ಯಕ್ರಮ ಇತ್ತು. ಅದರಲ್ಲೂ ವಿಕಲಚೇತನರ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಟೆಂಡ್ ಆಗಿದ್ರು. ಅಲ್ಲಿ ಸಿದ್ದರಾಮಯ್ಯನವ್ರಿಗೆ ಒಂದು ಸರ್ಪ್ರೈಸ್ ಕಾದಿತ್ತು. ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳು ಅಂದರೆ ಯಾರೂ ಹತ್ರ ಹೋಗಲ್ಲ, ಅದು ಮುಟ್ಟೋ ಮಾತಂತೂ ದೂರ ಆಯಿತು. ಆದರೆ ಆ ಮಗು ಮಾತ್ರ ಯಾರೇ ಏನೇ ಇದ್ದರೂ ಕೂಡ, ಎಷ್ಟೇ ಸೆಕ್ಯೂರಿಟಿ ಇದ್ದರೂ ಕೂಡ ನೇರವಾಗಿ ಹೋಗಿ ಮುಖ್ಯಮಂತ್ರಿಗಳ ಕೆನ್ನೆನೇ ಗಿಂಡ್ಬಿಡ್ತು. ಇಷ್ಟಕ್ಕೋಲ್ ಆಗಿದ್ದೇನೋ, ಅದಕ್ಕೆ ಮುಖ್ಯಮಂತ್ರಿಗಳು ಹೇಗೆ ಪ್ರತಿಕ್ರಿಯೆ ಕೊಟ್ಟರು ನೋಡೋಣ ಬನ್ನಿ. ವಿಕಲಚೇತನರಾದ ತಕ್ಷಣನೇ ಅವ್ರು ಯಾರು ಕೂಡ ಸಮಾಜಕ್ಕೆ ಹೊರೆಯಲ್ಲ. ಸಿಎಂ ಕಂಡು ಬಾಲಕಿ ಫುಲ್ ಖುಷ್ ಆಗಿದ್ದಾಳೆ. ಸಿಎಂ ಕೆನ್ನೆಯನ್ನೇ ಗಿಂಡಿದ್ದಾಳೆ. ಅಪ್ಪಿಕೊಂಡು ಕೈಗೆ ಮುತ್ತು ಕೊಟ್ಟಿದ್ದಾಳೆ. ಅಜ್ಜ ಮೊಮ್ಮಗಳ ಬಾಂಧವ್ಯದ ರೀತಿ ಈ ದೃಶ್ಯ ಕಂಡು ಬಂದಿದ್ದು ಇವತ್ತು ಬೆಂಗಳೂರಿನಲ್ಲಿ ನಡೆದ ವಿಶ್ವ ವಿಕಲಚೇತನ ದಿನಾಚರಣೆಯಲ್ಲಿ. ಬೆಂಗಳೂರಿನ ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇಂದು ವಿಶ್ವ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್, ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿ ಹಲವರು ಭಾಗಿಯಾಗಿದ್ರು. ಸಿಎಂ ಡಿಸಿಎಂ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ವಿಕಲಚೇತನ ಮಕ್ಕಳ ಜೊತೆ ಸೇರಿ ದೀಪ ಬೆಳಗಿಸಲಾಯಿತು. ಉದ್ಘಾಟನೆ ವೇಳೆ ವಿಶೇಷವಾಗಿ ಕಂಡು ಬಂದಿದ್ದು ಇದೇ ಬಾಲಕಿ. ಸಿಎಂ ಕಂಡೊಡನೆ ಫುಲ್ ಖುಷಾದ ಬಾಲಕಿ ಸಿಎಂ ಕಾಲಿಗೆರಗಿ ನಮಸ್ಕಾರ ಮಾಡಿದ್ಲು. ಬಳಿಕ ಸಿಎಂ ಕೆನ್ನೆಗಿಂಡಿ ಖುಷಿಪಟ್ಲು. ನೀವು ಸೂಪರ್ ಅಂತ ಸನ್ನೆ ಮಾಡಿದ್ಲು. ಆಗ ಸಿಎಂ ಸಹ ಬಾಲಕಿ ಜೊತೆ ಸನ್ನೆ ಮಾಡಿ ಖುಷಿಪಟ್ರು. ಇಷ್ಟಕ್ಕೆ ಸುಮ್ಮನಾಗದ ಬಾಲಕಿ ಸಿದ್ದರಾಮಯ್ಯನವರನ್ನ ಅಪ್ಪಿಕೊಂಡ್ಲು. ಹೋಗುವಾಗ ಕೈಗೆ ಮುತ್ತು ಕೊಟ್ಟು ಸಂತಸ ವ್ಯಕ್ತಪಡಿಸಿದ್ಲು. ಬಳಿಕ ಮಾತನಾಡಿದ ಸಿಎಂ, 4 ವಿಕಲಚೇತನ ಆರೈಕೆದಾರರಿಗೆ ತಿಂಗಳಿಗೆ 1,000 ಕೊಡುವ ತೀರ್ಮಾನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ. ಉದ್ಯೋಗದಲ್ಲಿ ಅವಕಾಶ ಕಲ್ಪಿಸಲು ಸಮಿತಿ ಮಾಡಿದ್ದೇವೆ. ನೀವು ಸಮಾಜಕ್ಕೆ ಭಾರವಲ್ಲ, ಯಾವುದೇ ಹುದ್ದೆ ಅನರ್ಹರು ಅಲ್ಲ ಎಂದಿದ್ದಾರೆ. ಈ ವರ್ಷ 4 ವಿಕಲಚೇತನ ಇದಾವಲ್ಲ, ಅದರ ಆರೈಕೆದಾರರು ಅವರಿಗೆ ಒಂದು ತಿಂಗಳಿಗೆ 1,000 ರೂಪಾಯಿಯನ್ನ ಕೊಡ್ತಕ್ಕಂಥ ತೀರ್ಮಾನವನ್ನ ಮಾಡಿರ್ತಕ್ಕಂಥದ್ದು ಇಡೀ ದೇಶದಲ್ಲೇ ಕರ್ನಾಟಕ ಮೊದಲನೇ ರಾಜ್ಯ ಅಂತಕ್ಕಂಥದನ್ನ ಘೋಷಣೆ ಮಾಡಲಿಕ್ಕೆ ಬಯಸ್ತಾರೆ. ನೀವ್ಯಾರು ಕೂಡ ಅಶಕ್ತರಲ್ಲ, ನೀವ್ಯಾರು ಕೂಡ ಸಮಾಜಕ್ಕೆ ಭಾರ ಅಲ್ಲ. ಡಿಸಿಎಂ ಡಿಕೆ ಶಿವಕುಮಾರ್ ಮಾತನಾಡಿ, ಅಂಗವಿಕಲತೆ ವರವೂ ಅಲ್ಲ, ಶಾಪವೂ ಅಲ್ಲ ಅಂತ ಹೇಳಿದ್ರು. ಅಂಗವಿಕಲತೆ ವರವೂ ಅಲ್ಲ, ಶಾಪವೂ ಅಲ್ಲ. ನಿಮಗೆ ದೇವರು ಕೊಟ್ಟಿರುವಂತ ಜೀವನದ ಒಂದು ಪರೀಕ್ಷೆ ಅಂತೇಳಿ ನಾನು ಭಾವಿಸಿಕೊಂಡಿದ್ದೇನೆ. ಇಂದಿನ ವಿಕಲಚೇತನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಿಎಂ ಹಾಗೂ ಬಾಲಕಿ ಮಧ್ಯೆ ನಡೆದ ಮೌನ ಸಂಭಾಷಣೆ 1000 ಮಾತುಗಳಿಗೆ ಸಮಾನವಾಗಿದ್ದಂತೂ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, TV9.